ನಾವು ಒಂದು 5 ಗಂಟೆಗೆ ಎದ್ದು ಈಗ ನಮ್ದು ಕುಂಭಮೇಳದಿಂದ ನಾವು ಹೊರಟ್ವಿ. ಈಗ ಡೆಲ್ಲಿಗೆ ಹೋಗ್ಬೇಕು. ಹಾಗೆ ಎಷ್ಟೊತ್ತಿಗೆ ಅಪ್ಪ ಟ್ರೈನ್ ಇರೋದು? 7:30. 7:30ಗೆ. ಯಾವ್ದಾದ್ರು ಅಭಿಜಿತ್ ಲಗ್ನ ಸುಮುಹೂರ್ತದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬೇಕಂತ ಈಗ ಹೊರಟಿದ್ದೀವಿ. ಡೆಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಂದ ನಮಗೆ ಫ್ಲೈಟ್ ಇರೋದು. ಹಾಗೆ ಫಸ್ಟ್ ಟೈಮ್ ಹೋಗ್ತಿದ್ದೇನೆ. ಮಹಾಕುಂಭಮೇಳ ಮುಗಿಸ್ಕೊಂಡು ಎದ್ದು ಹೊರಟ್ವಿ. ಓಕೆ, ಜೈ ಮಹಾಕುಂಭಮೇಳ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಇಲ್ಲಿಂದ ಮುಗಿಸ್ಕೊಂಡು ಮುಂದುವರಿಸ್ತಾ ಇದ್ದೇವೆ. ಶಿವರಾತ್ರಿ ಕಾರ್ಯಕ್ರಮ ಮುಗೀತು. ಹಾಗೆ ಹೊರಟ್ವಿ. ಅದರಲ್ಲೂ ಮಧ್ಯ ನಾವು ಮಲಗಿದಾಗ್ಲೂ ಅಲ್ಲಿ ಹತ್ತಿರದಲ್ಲಿ ಚಾರ್ಜ್ ಹಾಕ್ಬೇಕಾದ್ರೆ ಬಂದು ಕೇಳೋರು ಪ್ರಭು ಗುರೂಜಿ ಅಂತ. ಚೆನ್ನಾಗಿತ್ತು. ಒಂದು ದಿವಸದ ಮಟ್ಟಿಗೆ ಪ್ರಭು ಗುರೂಜಿ ಆಗಿದ್ವಿ. ಹಾಗೆ ಹೊರಟ್ವಿ. ಮತ್ತೆ ಸಿಗ್ತೀನಲ್ಲಿ. ಬನ್ನಿ ಹೋಗುವ. ಬೆಳಿಗ್ಗೆ 5 ಗಂಟೆ ಹೊತ್ತು ಜನ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಸ್ನಾನಕ್ಕೆ ಅಂತ ಹೋಗ್ತಿದ್ದಾರೆ. ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾರೆ ಎಲ್ಲ ಗಾಡಿಗಳೆಲ್ಲ. ಫುಲ್ಲು ಚಳಿ ಇದೆ. ಆದ್ರೂ ಜನ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬಸ್ ಬೆಳಿಗ್ಗೆ 5 ಗಂಟೆಗೆ ಟೀ ಕುಡಿತೀವಿ. ಬಟ್ ಕಬ್ಬಿನ ಜ್ಯೂಸ್ ಕೊಡೋದಾಗ ಉಂಟು. ದೀಪ ನಾವೀಗ ರೈಲ್ವೆ ಜಂಕ್ಷನ್ಗೆ ಆಟೋದಲ್ಲಿ ಹೋಗ್ತಿದ್ದೇವೆ. ಫುಲ್ ಆಟೋ. ಈಗ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆದ್ವಿ. ಆಗ್ತಾ ಇದ್ದೇವೆ. ತುಂಬ ಜನ. ಹೀಗೆ ಆಲ್ರೆಡಿ ಜನ ಜಂಗುಳಿ ಇಲ್ಲಿ ತುಂಬಿದೆ. ಎಲ್ಲರೂ ನಮ್ಮ ಥರನೇ ಮಿಡ್ ನೈಟಲ್ಲಿ ಸ್ನಾನ ಮಾಡ್ಕೊಂಡೆಲ್ಲ ಹೀಗೆ ಹೊರಟಿರ್ಬೋದೇನೋ. ಹಾಗೆ ಪೊಲೀಸವರು ಅಲ್ಲಲ್ಲಿ ಚೆಕ್ ಮಾಡಿ ಬಿಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದೀರ ಅಂತ. ಗಲತ್ ಗೇಟಲ್ಲಿ ಹೋಗ್ಬೇಡಿ ಅಂತೆಲ್ಲ. ಹಾಗೆ ಬಂದ್ವಿ ಇಲ್ಲಿಗೆ ನಾವು. ಇಬ್ರು ಒಂದು ಸಲ ಸ್ನಾನ ಮಾಡಿ ಮಿಡ್ ನೈಟ್ ಮತ್ತೆ ಸ್ನಾನ ಮಾಡಂತ ಪ್ಲಾನ್ ಮಾಡಿದ್ರು. ಇವನಿಗೆ ಫೋನ್ ಮಾಡಿದ್ರು, ಇವ ತೆಗಿಲಿಲ್ಲ. ಇವ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಇವ ಮಾಡಲಿಲ್ಲ. ಇವ ಎಲ್ಲ ಬಟ್ಟೆ ತೆಗೆದು ಪ್ಯಾಂಟ್ ಹಾಕಿ ಕೂತ. ಇವ ಮತ್ತೆ ಹೋಗಿ ಕೇಳಬೇಕಾದ್ರೆ ಇವ ಹೊರಡ್ಲಿಲ್ಲ. ಇಬ್ರು ಹೊರಡ್ಲಿಲ್ಲ ಮಾತಕ್ಕಂತ ಇವ ಹೇಳಿದ ಸುಮ್ಮನೆ ನಾನು ಡೆಲ್ಲಿಗೆ ಬರೋದಿಲ್ಲ ಅಂತ. ಇವ ಡೆಲ್ಲಿಗೆ ಬರೋದು ಹೇಳಿದಾಗ ಇವ ನಾನು ಇರೋದು ಅಂತ ಇವ ಹೊರಟ್ರು. ಇಬ್ರು ಹೊರಗಡೆ ಹೋಗಿದ್ರು. ಆಮೇಲೆ ಇಬ್ರು ಹೋಗಿ ಹೊರಗಡೆ ಹೋಗಿ ಚಾ ಕೊಡ್ಕೊಂಡು ಬಂದು ಅನ್ಸತ್ತೆ. ಈಗ ಹೊರಟ್ರು. ಬನ್ನಿ ಹೋಗ. ನಾವೀಗ ಪ್ರಯಾಗ್ರಾಜ್ನ ಮುಗಿಸಿ ಡೆಲ್ಲಿಗೆ ಹೊರಡ್ತಾ ಇದ್ದೇವೆ. ಟ್ರೈನ್ ಬಂತು. ಎಸ್, ಡೆಲ್ಲಿ ರೀಚ್ ಆದ್ವಿ. ಡೆಲ್ಲಿ ರೀಚ್ ಆದ್ವಿ. ಡೆಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ. ಅವನು ಪಾಸ್ ಆಗ್ಬೇಕು. ಎರಡು ಕಲರ್ ಸಾಕ್ಸ್ ಹಾಕಿದೀವಿ. ನಾಗೇಶ 2 ಕಲರ್ ಸಾಕ್ಸ್ ಹಾಕಿದ್ದಾನೆ. ಎಷ್ಟು ಡೆಲ್ಲಿ ರೀಚ್ ಆಗಿದ್ದೀವಿ. ಡೆಲ್ಲಿಯಿಂದ ನಮ್ಮ ನಾಗೇಶ್ ಅವರ ಫ್ರೆಂಡ್ ಬಂದರು. ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕೂಡ ಹಾಗೆ ಲೈನಲ್ಲಿ ಹೋಟ್ಲುಗಳಿದೆ. ನಮ್ಮ ನೋಡಿಬಿಟ್ಟು ಅವು ಮಹಾರಾಜಿ ಅವು ಸ್ವಾಮೀಜಿ ಅಂತ ಕರೀತಿದ್ದಾರೆ. ಇಲ್ಲೊಂದು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಡೆಲ್ಲಿಯಲ್ಲಿ ಮಣ್ಣಿನ ಪಾತ್ರೆಗಳು.
ನೋಡಿ ಈಗ ಗುರೂಜಿ ಡೆಲ್ಲಿಯಲ್ಲಿ ಹೋಗ್ತಾ ಇದ್ದೇವೆ ರೆಸ್ಟ್ ಮಾಡುವ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಗುರುಜಿ ಕ್ಯಾಪ್ ಬೋಲು ಎಸ್ ಡೆಲ್ಲಿಗೆ ಬಂದ್ವಿ. ಇನ್ನು ನಾಳೆ ತನಕ ಇಲ್ಲೇ ರೆಸ್ಟು. ಹಾಗೆ ಈಗ ಊಟ ಮಾಡ್ಲಿಕ್ಕೆ ಹೋಗ್ಬೇಕು. ಎಸ್ ಡೆಲ್ಲಿಯಲ್ಲಿ ಇವತ್ತು ಪನ್ನೀರ್ ಟಿಕ್ಕಾ ತಿನ್ನುವಂತ ವೆಜ್ ಪ್ಲಾನ್ ಅಲ್ಲಿ ಇದೆ. ಹಾಗೆ ಆರ್ಡರ್ ಮಾಡಿದ್ವಿ, ಬಂತು, ಈಗ ತಿನ್ನುವುದೇ. ಕೈಸಾ ಬೈ ಪನ್ನೀರ್ ಸ್ಮೂತ್ ಆಗಿ ಕೈಸಾ ಬಹುತ್ ಮಸ್ತ್ ಇದೆ. ठीक है खाओ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ರೂಮಿನ ಕಡೆ ಹೋಗಿ ಮಲಗುವ ಪ್ಲ್ಯಾನು. ಓಕೆ, ಆಮೇಲೆ ಸಿಗ್ತೇನೆ. ಓಕೆ, ಇನ್ನು ಹೋಗಿ ಮಲಗುದು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಡೆಲ್ಲಿ ಹೊರಟ್ವಿ ನಾವು ಹೊರಗಡೆ ಸುತ್ತಾಡೋಣ ಅಂತ. ಬಟ್ ಮಳೆ ಶುರುವಾಗಿದೆ ಇಲ್ಲಿ, ತುಂತುರು ಮಳೆ ಬರ್ತಾ ಉಂಟು. ಹಾಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಬನ್ನಿ ಬನ್ನಿ. ಇವತ್ತು ಫಸ್ಟ್ ನಾವು ಕೆಂಪು ಕೋಟೆಯನ್ನು ನೋಡಿಕೊಂಡು ಕಟ್ಟು ಬಿಟ್ಟು ನೇತಾಕ್ತಾಗಿದೆ. ಇದರಲ್ಲಿ ಲಗೇಜ್ ಫುಲ್ ನೋಡಿದೆ ಕುತ್ತಾವರ್ಲೆ ಅವು ಮಾರೆ. ಚಪ್ಪಾಳಿ ನೋಡಿ. ನಾವು ಕೆಂಪು ಕೋಟೆ ಹತ್ರ ಕೆಂಪು ಟೇಬಲ್ ಅಲ್ಲಿ ಪೂರಿ ತಿಂತಾ ಇದ್ದೇವೆ. ಆಮೇಲೆ ಕೆಂಪು ಕೋಟೆಗೆ ಹೋಗುವ ಅಂತ ಬನ್ನಿ ತಿಂಡಿ ತಿನ್ನುವ. ಫುಲ್ ಜನ ಕೆಂಪು ಕೋಟೆ ನೋಡ್ಲಿಕ್ಕೆ. ನಾವು ಸಹ ಹೋಗ್ತಾ ಇದ್ದೇವೆ. ಟೂರಿಸ್ಟ್ಗಳು ತುಂಬಾ ಜನ ಬರ್ತಾ ಇದ್ದಾರೆ. ಬನ್ನಿ ಕೆಂಪು ಕೋಟೆಯನ್ನು ನೋಡ್ಕೊಂಡು ಬರುವ. ನೋಡಿ ಮುಂದೆ ಕಾಣಿಸಿದೆ ಕೆಂಪು ಕೋಟೆ. ಇಲ್ಲಿ ನೋಡಿ ಟಿಕೆಟ್ ಕೌಂಟರ್ ಅಲ್ಲೂ ಡಿಫ್ರೆನ್ಸ್ಗಳಿದೆ. ಇಲ್ಲಿ ನೋಡಿ, ಇದು ಫಾರಿನ್ ಟೂರಿಸ್ಟ್ಗಳು ಅಂತ. ಇಂಡಿಯನ್ ಲೇಡೀಸ್, ಇಂಡಿಯನ್ ಜೆಂಟ್ಸ್ ಅಂತ ಸಪರೇಟ್ ಕೌಂಟರ್ಗಳು. ಒಬ್ರಿಗೆ 50 ರೂಪಾಯಿ ಅನ್ಸುತ್ತೆ ಟಿಕೆಟ್ ತಗೊಳಕ್ ಹೋದ್ರು. ನೋಡಿ ಇದೆ ನಮ್ಮ ನೋಡಿ, ಇದೆ ಕೆಂಪು ಕೋಟೆ. ಕೆಂಪು ಕೋಟೆಯಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ. ನೋಡಿ, ಸ್ಕೂಲ್ ಮಕ್ಕಳೆಲ್ಲ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಲೈನ್ ಆಗಿದ್ದಾರೆ. ಟೀಚರ್ ನೋಡಿ, ಟೀಚರ್ ಹೇಳ್ತಿರೋದು ನೋಡಿ, ಯಾವನಾದ್ರೂ ಮಾತಾಡೋಕೆ ಮುಸುಡಿಗೆ ಬಡಿತೀನಿ ಅಂತಿದ್ದಾರೆ. ನೋಡಿ, ಇಲ್ಲಿ ನಮ್ಮ ಫಾರಿನ್ ಅವರು ಬರ್ತಿದ್ದಾರೆ. ಟೀಚರ್ ಜೋರು ಮಾಡ್ತಿದ್ದಾರೆ. ಬನ್ನಿ ಕೆಂಪು ಕೋಟೆ ನೋಡ್ಕೊಂಡ್ ಬರುವ. ಇವತ್ತು ಫುಲ್ ಜೋಕುಲು ಕೆಂಪು ಕೋಟೆ ನೋಡ್ಲಿಕ್ಕೆ. ನೋಡಿ, ಇಲ್ಲಿ ಬಂದು ಫೋಟೋಗ್ರಫಿ ಕೆಲಸ ಮಾಡ್ತಿದ್ದಾನೆ. ನೋಡಿ, ನಮ್ಮ 4 ಜನ ಕರ್ನಾಟಕದವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋದ್ರು. ಇಲ್ಲಿ ನೋಡಿ, ಇವ್ರದ್ದು ಫೋಟೋ ಶೂಟ್ ಆಗ್ತಿದೆ. ಎಸ್ ನೋಡಿ, ಇದೇ ನಮ್ಮ ದೆಹಲಿಯ ಕೆಂಪು ಕೋಟೆ. ಕೆಂಪು ಕೋಟೆ ಒಳಗೆ ಮ್ಯೂಸಿಯಂ ಕೂಡ ಇದೆ ಅಂತ. ಹಾಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ, ಇಲ್ಲೇ ನಮ್ಮ ಗಣರಾಜ್ಯೋತ್ಸವ ಎಲ್ಲ, ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಫ್ಲಾಗ್ ಹೋಸ್ಟಿಂಗ್ ಪ್ರಧಾನಮಂತ್ರಿಗಳು ಮಾಡುವಂತ ಜಾಗ ಇದು. ಕೋಟೆಗೊಂದು ಎಷ್ಟು ವರ್ಷ ಆಗಿರ್ಬೋದು? 1000 ಟಿಕೆಟ್ ಕೊಟ್ಟು ಹೋಗ್ಬೇಕು ನೀವು. ಎಸ್ ನೋಡಿ, ಇದು ಕೋಟೆಯ ಮುಂಭಾಗಕ್ಕೆ ಬರ್ತಾ ಇದೆ. ಬಟ್ ಇಲ್ಲಿ ನೋಡಿ, ಸುತ್ತ ದೊಡ್ಡ ದೊಡ್ಡ ಕಾಲುವೆ ತರ ಇದೆ. ಅಂದ್ರೆ ಮೊದಲೆಲ್ಲ ಇದರಲ್ಲಿ ನೀರು ತುಂಬಿಸಿ ಅವರು ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಅದರಲ್ಲಿ ಇದೆಲ್ಲ ಮಾಡ್ಕೊತಿದ್ರು. ಚೆನ್ನಾಗಿದೆ. ಕೆಲವೆಲ್ಲ ಸ್ವಲ್ಪ ಹಳೇದಾಗ್ತಾ ಬಂದಿದೆ. ಬಟ್ ಆದ್ರೂ ನಮ್ಮ ಹಳೆಯದ ನೆನಪಿಗಂತ ಇರೋದು ಇದೆಲ್ಲ ಕೆಲವು ಚೆನ್ನಾಗಿದೆ. ಎಸ್ ಇದೇ ನೋಡಿ, ಕೆಂಪು ಕೋಟೆಯ ಮುಂಭಾಗದಲ್ಲಿದ್ದೇವೆ. ನಮ್ಮ ರಾಷ್ಟ್ರಧ್ವಜ ಗಾಡಿಯಲ್ಲಿ ಹಾರಾಡ್ತಾ ಇದೆ. ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಎಲ್ಲ ಸಣ್ಣ ದೇವರ ಗುಡಿ ಇದೆ. ಬನ್ನಿ ಒಳಗೆ ಹೋಗುವ. ಎಸ್ ಇದೇ ನೋಡಿ ನಮ್ಮ ದಿಲ್ಲಿಯ ಕೆಂಪು ಕೋಟೆ. ಬನ್ನಿ ಒಳಗಡೆ ಹೋಗುವ. ಒಳಗಡೆಗೆ 80 ರೂಪಾಯಿ. ಬಟ್ ಇಲ್ಲಿ ನೋಡಿದ್ರೆ ಒಳಗಡೆ ಮ್ಯೂಸಿಯಂ ಹೇಗಿದೆ ಅಂತ ಹೇಳಿದ್ರೆ, ಹೊರಗೆ ರೆಡ್ ಇದ್ದು ಒಳಗಡೆ ಕೆಲಸ ಆಗ್ತಿದೆ ಅನ್ನೋ ತರ ಇದೆ. ಅದು ಬಿಟ್ಟರೆ ನೋಡಿ, ಇಲ್ಲಿ ಎಲ್ಲ ಇದೆ. ಈ ಮಹಿಳೆಯರಿಗೆ ಬಂದು ಇಷ್ಟ ಆಗೋ ತರದ್ದು ಎಲ್ಲ ಇರೋಂಥದ್ದು ಶಾಪ್ಗಳು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಒಳಗಡೆ ಮಾತ್ರ ಕೆಂಪು ಹೋಗಿ ಬಿಳಿ ಆಗಿದೆ ಅಂತ ಅನ್ಸುತ್ತೆ. ಬಟ್ ಚೆನ್ನಾಗಿದೆ ಇದೆಲ್ಲ. ನಮ್ಮ
ಇಂಡಿಯಾದ ಕೆಲವೊಂದು ಮೆಮೊರೇಬಲ್ ಪ್ಲೇಸ್ಗಳು, ಅದರಲ್ಲೂ ಡೆಲ್ಲಿಯಲ್ಲಿ ಈ ಗಣೇಶನ ಪೂರ ಸಂಬಂಧ ದಕ್ಕಲು ಬರೋದಿಲ್ಲ ರೀ, ಫುಲ್ ಗಣೇಶನ ಫ್ಯಾಮಿಲಿ. ಟ್ರಂಪುಲ್ಲೇರು ನೋಡಿದು ನೌಬತ್ ಖಾನ್ ನಕ್ಕರ್ ಖಾನ್ ಡ್ರಮ್ ಹೌಸ್ ಅಂತೆ. ನೋಡಿ ಅವಾಗಿನ ಕಾಲದ ಕೆತ್ತನೆಗಳೆಲ್ಲ ನೋಡಿ ಹೇಗಿತ್ತಂತ, ಚೆನ್ನಾಗಿದೆ ಅಂತಾರ. ನೋಡಿ ನಿಮ್ಗೆ ಎಲ್ರಿಗೂ ಐಸಾಕ್ ನ್ಯೂಟನ್ ತೋರಿಸ್ತೇನೆ. ಅವ್ರು ಏನ್ ಹೇಳ್ತಾರೆ, ಇವ್ರು ಏನ್ ಕಟ್ಟಿದ್ದಾರೆ ಇವ್ರಿಗಂತ ಅರ್ಥ ಆಗ್ತಿಲ್ಲ. ಇವರೆಲ್ಲ ಪಾಪ ಸುಮ್ಮನೆ ಕೂತಿದ್ದಾರೆ. ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ಗೈಡ್ ಮಾಡ್ತಿದ್ದಾರೆ. ಇದು ನೋಡಿ ಅವಾಗಿನ ಕಾಲದಲ್ಲಿ ರಾಣಿಯರು ಗಿಡ ನೆಟ್ಟು ಹೋಗಿರೋದು, ಜಾಜಿ ಮಲ್ಲಿಗೆ ಅಂತ ಅನ್ಕೋಬೇಡಿ, ಇದೀಗ ಯಾರೋ ನೆಟ್ಟು ಹೋಗಿರೋದು ಆಗ್ತಿದೆ. ನೋಡಿ ಹಮ್ಮಾಮ್, ದ ಹಮ್ಮಾಮ್ ರಾಯಲ್ ಬಾತ್. ನೋಡಿ ಇದು ಅಂದಿನ ಕಾಲದಲ್ಲಿ ಪಾರ್ಕ್ ತರ ಇತ್ತೇನೋ ಗೊತ್ತಿಲ್ಲ. ನೋಡಿ ಇವರಿಬ್ರು ನೋಡಿ ಹೇಗೆ ಇಬ್ರು ಈಗ ಕೂಡ ಅದೇ ತರ ಆಟ ಆಡ್ತಿದ್ದಾರೆ. ನೋಡಿ ಬೊಗ್ಗುರ ಮತ್ತು ಬೊಗ್ಗಿ ಅನ್ಸತ್ತೆ. ಆಗ ಇಲ್ಲಿ ನೋಡಿ ಅಪ್ಪ ಅಪ್ಪ ಬಂದ್ರು. ಅಪ್ಪ ಇಲ್ಲಿ ಮಜಾ ನೋಡಿ, ಮಕ್ಕಳಿಗೆ ಗೈಡ್ ಅನ್ನು ಕರ್ಕೊಂಡು ಹೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ, ಬೋರ್ ಆಗಿ ಹೋಗಿದೆ, ಎಲ್ಲ ದೂರ ದೂರ ಸುಮ್ಮನೆ ಕೂತಿದ್ದಾರೆ. ನೋಡಿ ಇದೇ ಕೆಂಪು ಕೋಟೆಯ ಒಳಗಿರುವಂತ ಪ್ಲೇಸ್ಗಳು. ಸಾವನ್ ಅಂಡ್ ಬಾವನ್ ಪೆವಿಲಿಯನ್, ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದರ ಹೆಸರು ಇಟ್ಟಿರುವಂತದ್ದು, ಸಾವನ್ ಮತ್ತೆ ಬಾವನ್. ನೋಡಿ ಅಲ್ಲಿ ಹಳೆ ರಿಕ್ಷಾಗಳೆಲ್ಲ ಕಾಣಿಸ್ತಾ ಉಂಟು, ಸೈಕಲ್, ಅದು ಹಳೆಲ್ಲ ಗಾಡಿಗಳು. ಅದರ ಮುಂದೆನೆ ಬರ್ತಿದ್ದಾರೆ ಶಹನಾಜ್ ಮತ್ತೆ ಶಹಜಾನ್ ಮತ್ತೆ ಮುಮ್ತಾಜ್. ಈ ರಾಜರ ಕಾಲದ ಗಾಡಿಗಳು ನಿಲ್ಲಿಸ್ತಿದ್ದ ಜಾಗ, ಇದರಲ್ಲಿ ಗಾಡಿ ಬೇರೆ. ಹೌದು, ಹಾಲ್ ತರ್ಲಿಕ್ಕೆ ಹೋಗ್ತಿದ್ರು ಇದ್ರಲ್ಲಿ. ಅದು ಆ ಕಡೆದು ನೂರ್ಜಾನಿದು ಬ್ರೆಂಚ್ಗೆ ಹೋಗ್ತಿದ್ರು ಬೀಡಿ ಕೊಡ್ಲಿಕ್ಕೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಕ್ಯಾಪ್. ಜೈ ಸುಭಾಷ್ ಚಂದ್ರ ಬೋಸ್. November 5, 1945, INA trial opens in the Red Fort. ಓಹ್, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಕತ್ತಿ ನೋಡಿ. ನೋಡಿ ಇದು 75ನೇ ವರ್ಷದ ಸಂಭ್ರಮಕ್ಕೆ ಇದನ್ನು ಓಪನ್ ಮಾಡಿರುವಂಥದ್ದು. ನೋಡಿ ಸುಭಾಷ್ ಚಂದ್ರ ಬೋಸರ ಕತ್ತಿ ಎಷ್ಟೊಂದು ಹರಿತವಾಗಿದೆ. ಐ ಕಾರ್ಡ್ ಆಫ್ INA ಸೋಲ್ಜರ್ಸ್, ಬ್ಯಾಜಸ್ ಅಂಡ್ ಮೆಡಲ್ಸ್ ಆಫ್ INA. 10 ರೂಪಾಯಿ, 100 rupees ಮತ್ತೆ 10 rupees ಜಾಪನೀಸ್ ಆಫ್ ದ ಗವರ್ಮೆಂಟ್. ನೇತಾಜಿಯ ಕುರ್ಚಿ. ಓ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರದ್ದೇ ಫೋಟೋಗಳಿದೆ ನೋಡಿ. ಸುಭಾಷ್ ಚಂದ್ರ ಬೋಸ್ ಅವರ ಫ್ಯಾಮಿಲಿ, ಇದು ತಂದೆ ತಾಯಿ. ಡಾಕ್ಯುಮೆಂಟ್ಗಳು ಜಪಾನೀಸ್ ನೋಟಲ್ಲೂ ಕೂಡ ಇತ್ತು ಅಂತ. INA 1944 ಇತ್ತು. ಕ್ಯಾಪ್ಟನ್ಗಳಿದ್ದು ಕ್ಯಾಪ್ಗಳು. ಚೆಕ್ ಬುಕ್ ಆಫ್ ಆಜಾದ್,
ಚೆಕ್ ಬುಕ್ ನೋಡಿ ಅವಾಗದ್ದು, ಬ್ಯಾಂಕಾಕ್. ಇದು ನೋಡಿ ಡ್ಯಾಗರ್. ಬನ್ನಿ ಗ್ಯಾಲರಿ ನೋಡ್ಕೊಂಡ್ ಬರುವ. ಈ ಫ್ಲೋರ್ ಎಲ್ಲ ನೋಡಿ ಹಳೆ ಕಾಲದ್ದು, ಅದನ್ನೇ ಇಟ್ಟಿದ್ದಾರೆ. ಫುಲ್ ಅವರ ಜೀವನ ಚರಿತ್ರೆಯನ್ನ ಸಾರುವಂತಹ ಎಲ್ಲ ಡಾಕ್ಯುಮೆಂಟ್ಗಳು ಇದೆ. ನೋಡಿದು ಕಲ್ಕತ್ತಾ ಟು ಬರ್ಲಿನ್ ಯಾವ ತರ ಹೋಗಿದ್ರು ಅನ್ನೋದನ್ನ ಸೇಮ್ ನಕ್ಷೆಯಲ್ಲಿ ತೋರಿಸಿದ್ದಾರೆ. ನೋಡಿ ಈ ಬಿಲ್ಡಿಂಗ್ ಅಲ್ಲಿ ಫುಲ್ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂತ ಯೋಧರುಗಳ ಬಗ್ಗೆ ಎಕ್ಸ್ಪ್ಲನೇಷನ್ಗಳು, ಆಡಿಯೋ ವಿಡಿಯೋ ರೆಕಾರ್ಡ್ಗಳೆಲ್ಲ ಇದೆ ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ. ಆ ಕಡೆದ್ರಲ್ಲಿ ಫುಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ರದು, ಆ ಕಡೆದ್ರಲ್ಲಿ ಏನಿದೆ ನೋಡಬೇಕು. ಇದು ಇಂಡಿಯನ್ ಪೋಸ್ಟ್ ಇದೆಲ್ಲ, ರಾಣಿ ಲಕ್ಷ್ಮೀಬಾಯಿ ಅವರ ಪೋಸ್ಟ್ ಕಾರ್ಡ್. ನೋಡಿ ಫಿರಂಗಿ ಅವರಲ್ಲ, ಇದು ಫಿರಂಗಿ ಮಾತ್ರ ನೋಡಿ. ಕೆಂಪು ಕೋಟೆ ನೋಡಿ ಆಯ್ತು, ಈಗ ಮುಂದೆ ಹೊರಟ್ವಿ. ಈಗ ಇಲ್ಲಿಂದ ನಾವು ಇಂಡಿಯಾ ಗೇಟ್ ನೋಡುವ ಅಂತ ಹೇಳಿ ಆಟೋದಲ್ಲಿ ಹಾತ್ಕೊಂಡು ಹೋಗ್ತಿದ್ದೇವೆ. ಬನ್ನಿ ಹೋಗುವ. ಇಲ್ಲಿ ನಿಮ್ಗೆ ಜಾಸ್ತಿ ಎಲೆಕ್ಟ್ರಿಕ್ ಗಾಡಿಗಳೇ ನೋಡ್ಲಿಕ್ಕೆ ಸಿಗುತ್ತೆ ನೋಡಿ, ಈ ತರ, ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಅಂತ. ನಾನೀಗ ಇಂಡಿಯಾ ಗೇಟ್ ಕಡೆಗೆ ಹೋಗ್ತಾ ಇದ್ದೇವೆ. ನೋಡಿ ಇದೇ ಗೇಟ್ ಆಫ್ ಇಂಡಿಯಾ. ಇಲ್ಲಿಂದ ಆ ಕಡೆ ಹೋದ್ರೆ ನಮ್ಗೆ ಸಂಸತ್ ಭವನ ಕಾಣಿಸೋ ತರ ಇದೆ. ಇದ್ರ ಅಪೋಸಿಟ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿದ್ದಾರೆ. ನೋಡಿ ಇಲ್ಲಿ ಫಾರಿನರ್ಸ್ ಬಂತಾರೆ, ಅವ್ರ ಜೊತೆ ಫೋಟೋ ಚಿಲ್ ಮಾಡ್ತಿದ್ದಾರೆ, ಫೋಟೋ ಶೂಟ್. ನೋಡಿ ನಮ್ಮ ಡಿಫೆನ್ಸ್ ಅವರು ನೆಟ್ಟು ಮಾತಾಡ ಪುದರ್ ಉಂಡಡ ಮಾರೆ. ಇಟ್ಟಿಗೆಯಲ್ಲಿ ನೋಡಿ ಎಲ್ಲಿ ಬರ್ತಿದ್ದಾರೆ ಅಂದ್ರೆ ಇಟ್ಟಿಗೆಯಲ್ಲಿ ಎಲ್ಲರ ಹೆಸರು ಇರೋ ತರ ಇದೆ. ಇಲ್ಲೂ ನಮ್ಮ ಗಣೇಶ ಒಂದು ಹುಡುಗಿರಿಗಿಂತ ಜಾಸ್ತಿ ಒಂದು 100-150 ಫೋಟೋ ಎಲ್ಲ ತಗೋತಿದ್ದಾನೆ. ಹಾಗೆ ಫೋಟೋ ಜಾಸ್ತಿ ತಗೊಳ್ಳೋದವ. ಆಯ್ತು, ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋದ್ರಿಂದ ಬಿಸಿಲೆಲ್ಲ ಕಡಿಮೆ ಆಗಿದೆ. ಹಾಗೆ ನಮ್ದ್ರೆ ಹೈಯೆಸ್ಟ್ ಫೋಟೋ ಅಂದ್ರೆ ಇವನೇ, ಒಂದು 100-150 ತಗೋತಾನೆ ಒಂದು ಫೋಟೋ. ಗ್ಯಾಲರಿಲಿ ಇರ್ಬೋದು. ಹೆಣ್ಮಕ್ಳು ಇಷ್ಟು ತಗೊಳ್ಳೋದಿಲ್ಲ, ಅಷ್ಟು ತಗೋತಾನೆ. ಬಟ್ ಸ್ಟೇಟಸ್ 4 ಹಾಕುದವ, ತೆಗೆದಿಲ್ಲ ಮತ್ತೆ ಅವ್ರ ಹತ್ರ ಸಾರಿಗೆ ಹೇಳ್ದ ನೀನು. ಎಸ್, ನಾವೀಗ ನ್ಯಾಷನಲ್ ವಾರ್ ಮೆಮೋರಿಯಲ್ ಜಾಗಕ್ಕೆ ಹೋಗ್ತಿದ್ದೇವೆ. ಬನ್ನಿ ತೋರಿಸ್ತೇನೆ. ಎಸ್, ಇದೇ ನೋಡಿ ನ್ಯಾಷನಲ್ ವಾರ್ ಮೆಮೋರಿಯಲ್. ಒಳಗಡೆ ಹೋಗ್ತಾ ಇದ್ದೇವೆ. ಸುತ್ತ ಹಸಿರಿನ ಗಿಡಗಳಿಂದ, ಕಲರ್ಫುಲ್ ಗಿಡಗಳಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ನೋಡಿ ನ್ಯಾಷನಲ್ ವಾರ್ ಮೆಮೋರಿಯಲ್. ಅಮರ್ ಜವಾನ್. ನೋಡಿ ಅಲ್ಲೊಬ್ರು ಆಲ್ರೆಡಿ ನಿಂತ ಇದೆ, ಡ್ಯೂಟಿ ನೋಡಿ. ನೋಡಿ ಇಲ್ಲಿ ನೋಡಿ ಪ್ರತಿಯೊಂದು ಯೋಧರ ಹೆಸರುಗಳನ್ನ ಈ ತರ ಒಂದೊಂದು ಕಲ್ಲಿನ ಮೇಲೆ ಕೂಡ ಮುದ್ರಿಸಿ ಬರ್ತಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದವರಂತ ಎಲ್ಲ ಯುದ್ಧದಲ್ಲಿ ಮಡಿದ ಯೋಧರ ಹೆಸರುಗಳನ್ನ ಈ ತರ ಇಲ್ಲಿ ಮೆಮೋರಿಯಲ್ ಅಲ್ಲಿ ಬರ್ತಿದ್ದಾರೆ. ನೋಡಿ ಈ ತರ ಹೆಸರುಗಳು ಇಲ್ಲಿಂದ ಹಿಡಿದು
ಸರೌಂಡಿಂಗ್ ಫುಲ್ ಅದೇ ಥರ ಕಲ್ಲುಗಳಿದೆ, ಅಲ್ಲೆಲ್ಲ ಫುಲ್ಲು ನೋಡಿ ಎಲ್ಲ ಕಡೆ ಹೆಸರನ್ನು ಮುದ್ರಿಸಿದ್ದಾರೆ. ಇಲ್ಲೂ ಇದೆ ಡಬಲ್ ಲೇಯರ್, ಹೀಗೆಲ್ಲ ಎಲ್ಲ ಕಡೆ ಇವರ ಹೆಸರುಗಳು ಇದೆ. ಏನ್ ಹೇಳಿದ್ರೆ ಈ ಪಂಚೆ ಹಾಕೊಂಡು ಬಂದು ಎಲ್ರು ಇವನೇ ನೋಡ್ಕೊಂಡು ಹೋಗೋದು. ಏನಂತ ನೋಡ್ತಿದಾರ ಗೊತ್ತಿಲ್ಲ. ಆಲ್ಮೋಸ್ಟ್ ಒಳಗಡೆ ಹೋದ್ರು ಹೊರಗಡೆ ಹೋದ್ರು. ಎಷ್ಟು ನೋಡಿ ಫುಲ್ಲು ಜಾಮ್ ಹೋಗ್ತಾ ಇದ್ದೇವೆ. ಜಾಮ್ ಇದೆ ಗಾಡಿ. ಎಸ್ ಕೆಂಪುಕೋಟೆ ಹಾಗೂ ಇಂಡಿಕೇಟರ್ ನೋಡ್ಕೊಂಡು ಈಗ ಮತ್ತೆ ರೂಮಿನ ಕಡೆ ಹೋಗ್ತಾ ಇದ್ದೇವೆ. ಬನ್ನಿ ವೆಲ್ಕಮ್. ಅದು ಅಂಡರ್ ಪಾಸ. ನೋಡಿ ಇದೇ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ NSD ಇರುವಂತಹ ಜಾಗ. ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ತುಂಬ ಜನ ಇಲ್ಲಿ ಕಲ್ತು ಹೋದವರಿದ್ದಾರೆ, ಪಳಗಿದವರಿದ್ದಾರೆ. NSD ನೋಡಿ ಇವರು ನಮ್ಮ ಜೊತೆನೇ ಇದ್ದಾರೆ. ನೋಡಿ ಇಲ್ಲಿ ಈ ತರದ ಜೀಪ್ ಈಗಲಿದೆ ನಮ್ದ್ರಲ್ಲಿ. ಅಂದ್ರೆ ಮೊದಲು ಸಿನಿಮಾದಲ್ಲಿ ನೋಡಿದ್ವಿ, ಸಾಯಿ ಕುಮಾರ್, ಪ್ರಭಾಕರ್, ದೇವರಾಜ್ ಅವ್ರಿಗೆಲ್ಲ ಪೊಲೀಸ್ ಗಾಡಿಗಳು. ಇಲ್ಲಿ ಈಗಲೂ ಅದೇ ಗಾಡಿಗಳು ಯೂಸ್ ಇದೆ. ನೋಡಿ ಊಟಕ್ಕೆ ಅಂತ ಬಂದಿದ್ವಿ, ಆದ್ರೆ ಇದರಲ್ಲಿ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಈ ತರ ಬರ್ದಿತ್ತು, ಇಲ್ಲಿ ರಿವ್ಯೂ ಕೊಟ್ರೆ ಸಾಫ್ಟ್ ಡ್ರಿಂಕ್ಸ್ ಅಂತ. 3 ಜನ ಕೂಡ ರಿವ್ಯೂ ಕೊಟ್ಟು ಒಂದೊಂದು ಸ್ಪ್ರೈಟ್ ಕುಡಿತಿದ್ದೇವೆ. ಧರ್ಮಕ್ಕೆ ಇನ್ನು ಊಟ ಹೇಳಿದೆ, ಬಟ್ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ. ಈ ತುಂಬಾ ದಿನ ಆದ್ಮೇಲೆ ಇವತ್ತು ನಾನ್ ವೆಜ್ ತಿಂತ ಇದ್ದೀವಿ. ಆಕ್ಚುಲಿ ಪ್ರಯಾಗ್ರಾಜ್ ಹೋಗ್ಲಿಕ್ಕಿದೆ ಅಂತ ಒಂದು 2 ವಾರ ಮುಂಚೆ ನಾನ್ ವೆಜ್ ಎಲ್ಲ ಬಿಟ್ಟಿದ್ವಿ. ಈಗ ಇವತ್ತೊಂದು ತಿನ್ನುವ ಅಂತ ಇವತ್ತು ತಿಂತಾ ಇದ್ದೀವಿ. ಹಾಗೆ ಹೇಗಿದೆ? ಸುಳ್ಳು ಹೇಳ್ಬೇಡ, ಚೆನ್ನಾಗಿಲ್ಲ ಅಂತ ನಾನು ತಿಂದು ಹೇಳ್ತಿದ್ದೀನಿ. ಇವತ್ತು ಚೆನ್ನಾಗಿದೆ ಅಂತ ಬೇವರ್ಸಿ. ಪರವಾಗಿಲ್ಲ ಅಲ್ಲ, ಕರ್ಮ ದುಡ್ಡು ಕಲ್ಲರ್ ಹಾಕಿ ಕೊಟ್ಟಿದ್ದಾನೆ. ಎಸ್, ಡೆಲ್ಲಿಂದ ಈಗ ಬ್ಯಾಂಗ್ಳೂರ್ ಹೊರಟ್ವಿ. ಚೆಕ್ಔಟ್ ಆಯಿತು, ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬೇಕು, ಟರ್ಮಿನಲ್ 2. ಕ್ಯಾಬ್ ಅವ್ರು ಬಂದರೆ ಹೊರಡೋದು. ಬಾಯ್ ಡೆಲ್ಲಿ. ಎಸ್, ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಒಳಗೆ ಹೋಗ್ತಾ ಇದ್ದೀವಿ, ಈಗ ಹೋಗಬೇಕು. ಗೋಯಿಂಗ್ ಲೈನ್. ನೋಡಿ ಲಗೇಜ್ ಎಲ್ಲ ಹೀಗೆ ಸ್ಪೀಡ್ ಎಷ್ಟು ಪ್ಯಾಕ್ ಮಾಡಿದ್ರೆ ಅಷ್ಟೇ. ಒಳಗೆ ಹೇಗೆ ಕಾಣ್ತಿದ್ದಾರೆ ನೋಡಿ. ಇದೆ ನೋಡಿ, ನಾವು ಹೊರಟು ಇದೆ ಗುಂಡಿ KSRTC ಹೋಗ್ಬಿಡಿ. ಎಸ್, ಬ್ಯಾಂಗ್ಳೂರ್ ರೀಚ್ ಆದ್ವಿ. ಎಸ್, ರೀಚ್ ಆಯಾ. ಎಸ್, ಫೈನಲಿ ಪ್ರಯಾಗ್ರಾಜ್ ಎಲ್ಲ ಮುಗಿಸ್ಕೊಂಡು ಬಂದು ರೀಚ್ ಆದ್ವಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ.
ಸಮಯ 2:31. ಪತ್ತು ಜಾಸ್ತಿ ಹಿಡಿದ್ರೆ ಪತ್ತು ಗಾಡಿ ಮಾಡಿದೇವ ಸರ್. ಅಂತೂ ಫೈನಲಿ ರೂಮ್ಗೆ ರೀಚ್ ಆಗಿ ಒಬ್ಬೊಬ್ರು ವೆರೈಟಿ ಡಿಸೈನ್ ಅಲ್ಲಿ ದೋಸೆ ಮಾಡಿ ತಿಂದು ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಕಂಪ್ಲೀಟ್ ವಿಡಿಯೋ. ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್, ಪ್ರಯಾಗ್ರಾಜಿಂದ ಡೆಲ್ಲಿ ಟು ಬ್ಯಾಂಗ್ಳೂರು. ಮುಂದಿನ ವಿಡಿಯೋಕ್ಕಾಗಿ ನೋಡ್ತಾ ಇರಿ. ಧನ್ಯವಾದ.